ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲವ್ಲಿ ಗರ್ಲ್ ಚಾನಲ್. ಸೊ ಹ್ಯಾಪಿ ಗಣೇಶ ಚತುರ್ಥಿ ಎಲ್ಲರಿಗೂ. ಸೊ ಬರ್ರಿ ಇವತ್ತು ಗಣಪತಿ ಹಬ್ಬ ಹೆಂಗೆ ನಾವು ಆಚರಿಸಿದ್ವಿ ಅಂತ ತೋರಿಸೋಣ ಅಂತ. ಗಣಪತಿ ಹಬ್ಬ ಬಂದ್ರೆ ಸಣ್ಣೋರಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟು ಎಕ್ಸೈಟ್ಮೆಂಟ್ ಅಲ್ಲ. ಯಾವಾಗ ಗಣಪತಿ ಬರ್ತದೆ. ಸೊ ಎಲ್ಲರೂ ಕೂಡಿ ನಾವು ಗಣಪತಿ ತರ್ಲಿಕ್ಕೆ ಹೊಂಟಿದ್ವಿ. 2 ಗಣಪತಿ ಬರ್ಲಿಕ್ಕೆ ಇವತ್ತು. ಒಂದು ನಮ್ಮ ಮನೆಗೆ, ಒಂದು ನಮ್ಮ ನಾದ್ನಿಯವ್ರ ಮನೆಗೆ. ನೋಡ್ರಿ ಮಂಗಲ್ ಮೂರ್ತಿ ಮಂಗಳ್ ಈಗ ನಮ್ದು ಪಟಾಕ ಏನದಲ್ಲ ಪಾಪು ಸಿಕ್ಕಾಪಟ್ಟೆ ಅದು ಎಕ್ಸೈಟ್ಮೆಂಟ್ ಒಳಗಿತ್ತು. ಮಾರ್ನಿಂಗ್ 7 ಗಂಟೆನೇ ಎದ್ದು ಕೂತಾಳಕಿ. ಯಾವಾಗ ಗಣಪತಿ ತರ್ತೀರಿ ನೀವು, ಯಾವಾಗ ತರ್ಲಿಕ್ಕೆ ಹೋಗೋದು ಇದ್ದ ಕೇಳಲಿಕ್ಕತ್ತಿದ್ಲಕ್ಕಿ. ಸೊ ಫುಲ್ ಎಕ್ಸೈಟ್ಮೆಂಟ್ ಒಳಗಿದ್ಲಿ ನೋಡ್ರಿ ಆಕಿ. ನಾವು ಕೂಡ ಇದ್ದೇ ಇರ್ತೀವಿ, ಬಟ್ ಅಕ್ಕಿ ಅಂತೂ ಓವರ್ ಎಕ್ಸೈಟ್ಮೆಂಟ್ ಒಳಗಿದ್ಲು ಆ್ಯಕ್ಚುಲಿ. ಸೊ ಅಕ್ಕಿಗೆ ನಾವು ಕರ್ಕೊಂಡು ಹೋಗಿ ಎಲ್ಲ ತೋರಿಸಿ, ಸೊ ಅಕ್ಕಿ ಆಮೇಲೆ ಅಕ್ಕಿಗೆ ರಿಯಲೈಸ್ ಆಯ್ತು ನಮ್ಮನಿಗೆ ಇವತ್ತು ಖರೇನ ಗಣಪತಿ ಬರ್ಲಿಕ್ಕತ್ತದ. ನಾವು ತರೋದು ಗಣಪತಿ ಸಿದ್ಧಾರ್ ರೋಡ್ ಮಠದ ಕಡೆ ಅದ ನೋಡ್ರಿ. ಸೊ ಇದು ನಮ್ಮನೆ ಅಂದ್ರೆ ಅವ್ರ ಮನೆ. ಇಲ್ಲಿ ನಾವು ತರ್ತೀವಿ. ಇಷ್ಟು ಚಂದ ಮಾಡ್ತಾರಲ್ಲ ಗಣಪತಿ, ಭಾಳ ಲೈಕ್ ಆಗ್ತದೆ ನಮ್ಗೆ. ಪ್ರತಿ ವರ್ಷ ಆಲ್ಮೋಸ್ಟ್ ಒಂದು 15-20 ವರ್ಷ ಆತ ನಾವು ತರ್ಲಿಕ್ಕತ್ತೀವಿ. ಭಾಳ ಲೈಕ್ ಆಗ್ತದೆ. ಆ್ಯಂಡ್ ಇಲ್ಲಿ ನೋಡ್ರಿ ಬೇರೆಯವ್ರು ಗೌರಿನೂ ಕೂಡಿಸ್ತಾರೆ ಆ್ಯಕ್ಚುಲಿ ಇವತ್ತಿನ ದಿವಸ. ಸೊ ಗೌರಿ ಮತ್ತು ಗಣಪತಿ 2 ತೊಗೊಂಡು ಹೋಗ್ತಾರೆ. ನಮ್ಮಲ್ಲಿ ಮಾತ್ರ ಜಸ್ಟ್ ಗಣಪತಿ ಅಷ್ಟೇ. ಸೊ ನಾವು ಗಣಪತಿ ಎಲ್ಲ ತರ್ಲಿಕ್ಕತ್ತಿದ್ವಿ. ಇದು ನಾವು ಜಸ್ಟ್ ಹೊರಗಡೆ ನಿಂತು ವೇಟ್ ಮಾಡ್ಲಿಕ್ಕತ್ತಿದ್ವಿ. ಆ್ಯಂಡ್ ಇಲ್ಲದಾರ ನೋಡ್ರಿ ಒಬ್ಬರ ರಾವ್ ಅವರ ಮನೆ ಮಾಲಕರ ಆ್ಯಂಡ್ ಒಬ್ಬರ ಮರಿವಾಡ ಮನೆ ಮಾಲಕರ. ಸೊ 2 ಗಣಪತಿ, 2 ಗಣಪತಿ ನಾವು ಪೂಜೆ ಮಾಡ್ಲಿಕ್ಕತ್ತಿದ್ವಿ. ಆ್ಯಂಡ್ ಸೊ ಎಲ್ಲ ಪೂಜಾ ಗೀಜಾ ಮಾಡಿ ನಮ್ಮ ಮನೆಗೆ ನಾವು ತರ್ಲಿಕ್ಕತ್ತಿದ್ವಿ ನೋಡ್ರಿ ನಮ್ಮ ಗಣಪತಿನ. ಸೊ ನಮ್ಮ ಮನೆಯೊಳಗೆ ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ವಿ. ಜಸ್ಟ್ ಮನೆ ಹೆಣ್ಮಕ್ಳು ಮನೆಯೊಳಗೆ ಇದ್ರೆ ಸೊ ಅವ್ರು ಅಲ್ಲಿ ಮನೆಯೊಳಗೆ ವೆಯ್ಟ್ ಮಾಡ್ಲಿಕ್ಕತ್ತಿದ್ರು. ಬಟ್ ನಾವೆಲ್ಲರೂ ಹುಡುಗರ ಪಪ್ಪ ನಮ್ಮ ಮನೆಯವ್ರ ನಮ್ಮ ಮೈದ್ನ ಎಲ್ಲರೂ ನಾವು ಹೋಗಿದ್ವಿ ಗಣಪತಿ ತರ್ಲಿಕ್ಕೆ. 2 ಗಣಪತಿ 2 ಕಾರ್ ಬೇಕಾಗಿತ್ತು. ಒಂದು CBT ಸೈಡ್ ಹೋಗ್ತದೆ, ಒಂದು ನಮ್ಮ ಮನೆ ಸೈಡ್ ಬರ್ತದೆ ಇಲ್ಲಿ. ಸೊ ಗಣಪತಿ ಹಬ್ಬಕ್ಕೆ ಪ್ರತಿ ಒಂದು ಮನೆಯೊಳಗೂ ಗಣಪತಿ ಇರಬೇಕು ಆ್ಯಕ್ಚುಲಿ. ಸೊ ಅಂದಾಗ ಅದು ಗಣಪತಿ ವೈಬ್ಸ್ ಬರ್ತದೆ, ಎಷ್ಟು ಚಲೋ ಫೀಲಿಂಗ್ ಬರ್ತದೆ ಆ್ಯಕ್ಚುಲಿ. ಮನೆ ಬರೋ ಮಟ್ಟ ಮಾಡ್ಕೊತ್ ಕೊಡ್ಬೇಕು ಮಾಡೋದೇ. ಇದು ನಮ್ದು ಪಟಾಕ ಪಾಪು ಏನದಲ್ಲ. ಸೊ ಫುಲ್ ಗಣಪತಿ ಬಪ್ಪ ಅಂತ ಇವೆಲ್ಲ ಹೇಳಿಕತ್ತಿದ್ದ. ಸೊ ನೆಕ್ಸ್ಟ್ ಟೈಮ್ ನಾವು ಯೋಚನೆ ಮಾಡಿದ್ವಿ ತಡಿ ಆಕಿ ಹಂಗೆ ಅಂದರೆ ನಾವು ಸ್ವಲ್ಪ ರಿಯಾಕ್ಟ್ ಮಾಡೋದು ಬೇಡ, ಸ್ವಲ್ಪ ಸುಮ್ಮನೆ ಇರೋಣ. ಆಕಿ ಏನಂತಾಳೆ, ಯಾಕಂದ್ರೆ ಭಾಳ ಜಲ್ದಿ ಸಿಟ್ಟು ಬರ್ತದೆ. ಸೊ ನೋಡೋಣ ತಡಿ ಅಂತ ಜಸ್ಟ್ ವೇಟ್ ಮಾಡಿದ್ವಿ. ನೋಡ್ರಿ ಆಕಿ ಏನಂತಾಳಂತ. ಗಣಪತಿ ಬಪ್ಪ ಚಲೋ ನೀನೀಗ ನೋಡಿದ್ರಿ, ಕೇಳಿದ್ರಿ. ಸೊ ಹುಡುಗರ ಜೊತೆ ಆಟಾಡ್ಕೋತ ನಮ್ಮನ್ನೂ ಹುಡುಗರ ಮಾಡಿಬಿಡ್ತಾವ. ಸೊ ನಾವು ಅನ್ಲಿಲ್ಲಲ್ಲ, ಅದಕ್ಕೆ ಅನ್ಲಿ ಅಂತಂದ್ಲಿಕ್ಕೆ ಯಪ್ಪ ಅಂತಂದ್ವಿ ನಾವು.
ಫೈನಲಿ ನಮ್ಮ ಗಣಪತಿ ನಮ್ಮ ಮನೆಗೆ ಬಂತು. ಸೊ ನಮ್ಮ ಮನೆಗೆ ಬಂದ ಕೂಡಲೇ ಫಸ್ಟ್ ಅದಕ್ಕೆ ಕಾಲು ತೊಳಿತಾರೆ. ಸೊ ಎಲ್ಲರೂ ಯಾರ್ಯಾರು ಹೋಗಿರ್ತೀವಿ ಎಲ್ಲರದ್ದು ಕಾಲು ತೊಳಿತಾರೆ ಮಮ್ಮಿ. ಸೊ ಗಣಪತಿ ಬಂದಾರ ಮನೆಗೆ ಅಂತಂದಂಗೆ ಹಂಗೆ ಕಾಲೆಲ್ಲ ತೊಳೆದು ಅದಕ್ಕೂ ಅರ್ಶಿನ ಕುಂಕುಮ ಇರಿಸಿ ನಮಗೂ ಇನ್ಫ್ಯಾಕ್ಟ್ ಅಂದರೆ ಗಂಡಸೂರು ಎಲ್ಲರಿಗೂ ಅವ್ರಿಗೂ ಎಲ್ಲ ಕಾಲು ತೊಳೆದು ಕುಂಕುಮ ಇರಿಸಿ, ಯಾಕಂದರೆ ನಮ್ಮ ಗಣಪತಿ ಮನೆಗೆ ತೊಗೊಂಡ್ಬಂದಾರಂತನೂ ಒಂದು ಶಾಸ್ತ್ರ. ಅದಕ್ಕೆ ಎಲ್ಲರದು ಕಾಲು ತೊಳಿಬೇಕು. ಆ್ಯಂಡ್ ಮೇನ್ ಥಿಂಗ್ ಇಲ್ಲಿ ನಜರ್ ತೆಗಿಬೇಕು. ಸೊ ನಮ್ಮ ಗಣಪತಿಗೆ ನಜರ್ ಆಗಿರ್ತದೆ, ಹೀಗಾಗಿ ಒಂದು ಕೆಂಪು ಕಲರ್ ನೀರು ಮಾಡ್ಕೊಂಡು ಈ ಥರ ನಜರ್ ತೆಗಿತಾರೆ. ಆ್ಯಂಡ್ ಎಸ್ ನಮ್ಮ ಮನೆ ಒಳಗೆ ಬಂತು, ಪ್ರವೇಶ ಆಯ್ತು. ಸೊ ಫಸ್ಟ್ ಗಣಪತಿ ತಂದುಕೊಳ್ಳೇನ ಫಸ್ಟ್ ಮನೆ ದೇವ್ರಿಗೆ ತೋರಿಸ್ಬೇಕು. ಸೊ ಹೇಳ್ತಾರೆ ಗಣಪತಿ ಯಾವಾಗ ಬಂದುಕೊಳ್ಳೆ ನಮ್ಮ ಮನೆ ದೇವ್ರು ನೋಡಪ್ಪ ನಾ ಬಂದೇನಿ, ನಿಮ್ಮ ಮನೆಗೆ ಬಂದೇನಿ ಅಂತ ಹೇಳ್ತಾನಂತ ಗಣಪತಿ. ಹೀಗಾಗಿ ಫಸ್ಟ್ ಗಣಪತಿ ಬಂದ್ಕೊಳ್ಳೆ ಈ ಥರ ಮನೆ ದೇವ್ರಿಗೆ ನಮ್ಮ ಅದರ ಮುಖ ನಾವು ತೋರಿಸ್ಬೇಕು. ಆಮೇಲೆ ಅದಕ್ಕೆ ಗಣಪತಿ ಹೇಳ್ತಾನೆ ನಿಮ್ಮ ಮನೆಗೆ ಬಂದೇನಪ್ಪ, ಆರಾಮ್ಸೆ ಬಂದೇನಪ್ಪ ಅಂತ ಹೇಳ್ತಾನಂತ. ಆಮೇಲೆ ತನ್ನ ಜಗಕ್ಕೆ ಹೋಗಿ ಕೂಡ್ತಾನಂತ. ಶಾಸ್ತ್ರ ಇದು ನೋಡ್ರಿ. ಫೈನಲಿ ಅವ್ನ ಜಗದೊಳಗೆ ಹೋಗಿ ಅವ್ನು ಕುಂತ. ಸೊ ಬಾಜುಕ ಗೌರಿ ಅಂತ ಇಟ್ಟೀವಿ. ಸೊ ಗೌರಿ ಪೂಜಾನೂ ನಾವು ಮಾಡ್ತೀವಿ. ಸೊ ಇಲ್ಲೇ ಪಟಾಕ್ಷಿ ಸ್ಟಾರ್ಟ್ ಮಾಡಿದ್ರೆ ಸಣ್ಣ ಮಕ್ಕಳಿಗೆ ತಡ್ಕೊಳಿಕ್ಕೆ ಆಗೋಲ್ತಿತ್ತು. ಪೂಜೆ ಆದಮೇಲೆ ಪಟಾಕ್ಷಿ ಹಚ್ಚರೋ ಅನ್ಲಿಕತ್ತಿದ್ವಿ, ಬಟ್ ಇಲ್ಲ ನಾವು ಈಗ ಹಚ್ತೀವಿ, ಗಣಪತಿ ಬಂದಾನ ನಾವು ಈಗ ಹಚ್ತೀವಿ ಅಂತ ಸಣ್ಣೋರಿಂದ ಹಿಡಿದು ದೊಡ್ಡೋರ್ ತನ ಪಟಾಕ್ಷಿ ಸ್ಟಾರ್ಟ್ ಆಗಿತ್ತು. ಇಲ್ಲಿ ನಾನು ಯೂಶ್ವಲಿ ಹಿಂದಿನ ದಿವಸ ಹೂ ತರ್ತೇನೆ, ಬಟ್ ಅವತ್ತು ಭಾಳ ಲೇಟ್ ಆಗಿತ್ತು. ಸೊ ನೆಕ್ಸ್ಟ್ ಡೇ ನಾನು ಗಣಪತಿ ತಂದ್ಕೊಳ್ಳಿ ಪಟ್ನ ಹೋಗಿ ನನ್ನ ಫೇವ್ರೆಟ್ ನಂಗೆ ಯಾವ್ದು ಲೈಕ್ ಆಗ್ತದೆ ಸೊ ಈ ಥರ ನಾನು ಒಂದು ಹೂ ಮಾಲಿ ತೊಗೊಂಡು ಬಂದೆ ನಾನು ನಮ್ಮ ಗಣಪತಿಗೆ. ಸೊ ಹೆಂಗದ ಕಮೆಂಟ್ ಮಾಡಿ ಹೇಳ್ರಿ. ಹೂವು ಗಣಪತಿದ ಮೋಸ್ಟ್ ಫೇವ್ರೆಟ್ ಸ್ವೀಟ್ ಮೋದಕ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಇಲ್ಲಿ ನಾವು ಮೋದಕ, ಪೂರಿ ಎಲ್ಲ ವೆರೈಟೀಸ್ ಮಮ್ಮಿ ಇಲ್ಲೆಲ್ಲ ಮಾಡ್ಲಿಕ್ಕತ್ತಿದ್ರೆ ನಾವು ಕೂಡ ಹೆಲ್ಪ್ ಮಾಡಿದ್ವಿ. ಆ್ಯಂಡ್ ಈಗ ನಮ್ದು ವರುಣ್ ಮನೆ, ನಮ್ಮ ನಾದಿನಿಯವ್ರ ಮನೆ. ಸೊ ಅಲ್ಲಿ ಗಣಪತಿ ಇಟ್ಟಿದ್ರೆ ಅಲ್ಲೂ ಚಲೋ ವೈಬ್ಸ್ ಬರ್ಲಿಕ್ಕತ್ತಿತ್ತು. ಸೊ ನಾವು ಸಂಜೆಗೆ ಹೋಗ್ತೀವಿ, ಇಲ್ಲಿ ಜರೂರ್ ನಾ ಸಂಜೆಗೆ ಗಣಪತಿ ತೋರಿಸ್ತೇನೆ ಅಂತ. ಸೊ ಇಲ್ಲೇ ನಮ್ಮ ಪಪ್ಪ ಆಲ್ಮೋಸ್ಟ್ ಹೂವಿಂದ ಅಲಂಕಾರ ಎಲ್ಲ ಮಾಡಿದ್ರೆ ಈಗ ನೋಡ್ರಿ ಎಷ್ಟು ಚಂದ ಕಾಣ್ತಾನೆ ನಮ್ಮ ಗಣಪತಿ. ಗಣಪತಿ ಡೆಕೋರೇಷನ್ ಒಟ್ಟ ಮುಗಿಯಂಗಿಲ್ಲ ನೋಡ್ರಿ. ಗಣಪತಿ ಬಂದರೂ ಕೂಡ ಮುಗಿಯಂಗಿಲ್ಲ. ಯಾಕಂದ್ರೆ ನಮಗೆ ಇಷ್ಟೊಂದು ಡೆಕೋರೇಷನ್ ಮಾಡೋದು ತಲ್ಯಾಗ ಹುರುಪ್ ಬಂದುಬಿಟ್ಟಿರ್ತದಲ್ಲ, ಈದ್ ಇಡೂನ್ ಆದ್ ಇಡೂನ್. ಸೊ ಎಷ್ಟು ಕುಂಡ್ ಐಟಮ್ಸ್ ಮಾಡ್ತಿರ್ತೀವಿ, ಗಣಪತಿದ ಡೆಕೋರೇಷನ್ ಮುಗಿಯಂಗಿಲ್ಲ. ಇನ್ಫ್ಯಾಕ್ಟ್ ಖರೆ ಹೇಳ್ಬೇಕಂದ್ರೆ ಯಾಕಂದ್ರೆ ಅಷ್ಟು ಚಲೋ ಅನಿಸ್ತಿರ್ತದಲ್ಲ, ಅದು ಸೋ ಮೆನಿ ಥಿಂಗ್ಸ್ ಮಾಡ್ಬೇಕಂತಿರ್ತದೆ. ಆ್ಯಂಡ್ ಇದು ಮೇನ್ ಅಗೇನ್ ಹೂರ್ಣದ ಆರತಿ ಭಾಳ ಶ್ರೇಷ್ಠ ಗಣಪತಿಗೆ. ಸೊ ಅದನ್ನು ಮಾಡ್ಕತ್ತಿದ್ವಿ ನಾವು. ಪೂಜೆ ಎಲ್ಲ ಸಮಾಪ್ತಿ ಆತ. ನೆಕ್ಸ್ಟ್ ನಮ್ದು ಭೋಜನ. ಹೀಗಾಗಿ ಎಲೆ ಊಟ, ಬಾಳೆ ಎಲೆ ಊಟ ಇಷ್ಟು ಮಸ್ತಾಗಿತ್ತಲ್ಲ, ಭಾರಿ ಆಗಿತ್ತು. ಸೊ ಫಸ್ಟ್ ಪಂಕ್ತಿ ಸಣ್ಣ ಮಕ್ಕಳು, ದೊಡ್ಡೋರು, ಹಿರಿಯರು ಎಲ್ಲರೂ ಕೂಡೋದು. ನೆಕ್ಸ್ಟ್ ಲಾಸ್ಟಿಗೆ ಎಲ್ಲರಿಗೂ ಬಡಿಸಿ ಆರಾಮಾಗಿ ಕೂಡೋದು ನೋಡ್ರಿ. ಸೊ 1ನೇ ದಿವಸ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರ ಮನೆಯೊಳಗೂ ಪೂಜೆ ಆಗ್ತದೆ. ಬಟ್ 5ನೇ ದಿವಸ ಕಳಿಸೋ ದಿವಸ ಅವಾಗ ಎಲ್ಲರೂ ಬಂದಿರ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ 4 ಗಂಟೆ ಆಗದ. ಮುಂಜಾನೆಯಿಂದ ಸ್ಟಾರ್ಟ್ ಮಾಡಿದ್ರೆ 4 ಗಂಟೆ ಮುಗಿದು ನೋಡ್ರಿ. ಎಲ್ಲರೂ ದಣದ ಕುಂತಿದ್ವಿ ಇಲ್ಲಿ. ಆ್ಯಂಡ್ ಎಟ್ ಲಾಸ್ಟ್ ಊಟ ಆದಮೇಲೆ ಏನು ಬೇಕು ಹೇಳ್ರಿ, ಎಲೆ ತಾಂಬೂಲ ಅಂತಾರೆ. ಸೊ ಊಟ ಆದಮೇಲೆ ತಾಂಬೂಲ ತಿಂದ್ರೆ ನಮ್ಮದು ಊಟ ಸಮಾಪ್ತಿ ಅಂತ ಹೇಳ್ಬೋದು ನೋಡ್ರಿ. ಇನ್ನೇನು ತಾಂಬೂಲ್ ತಿಂದ್ವಿ, ನೋಡು ನಡಿ ಹೊರಗಂದ್ರೆ DJ ಹಚ್ಚಿದ್ರೆ ಸೌಂಡ್ ಕೇಳಿಸ್ತಾ ಪಟ್ನ ಓಡಿದ್ವಿ ನೋಡ್ರಿ. ನೀವು ಕೇಳ್ರಿ.
ಒಂದನೇ ದಿವಸ 5 ಗಣಪತಿ ನೋಡ್ಬೇಕು ನೋಡ್ರಿ. ಹಿಂಗಾಗಿ ನಾವು ಫಸ್ಟ್ ಅಂತೂ ಈ ಕಾಲನಿ ಗಣಪತಿ ಹೊಂಟ್ವಿ. ಇನ್ನೇನು ಸಂಜೆ ಆದ್ಕೊಳ್ಳೆ ಎಲ್ಲರ ಮನೆಯೂ ಚೂರು ಹೋಗಿ ಬರ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಜರೂರ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಜಲ್ದಿ ಕಾಣೋಣ ಅಂತ. ಆಲ್ಮೋಸ್ಟ್ ನೆಕ್ಸ್ಟ್ ನಂದು ಚಬ್ಬಿ ಗಣಪತಿ ಇರ್ತದೆ, ವೇಟ್ ಮಾಡಿರಿ. ಬಾಯ್.